345 350 1020 ನೋಡೋಣ ಹಿಂಗೆ ಚಿಕ್ಕ ಆಗೋಯ್ತಿದು. ಏನು ಮಾಡೋದು, ತುಂಬ ಚಿಕ್ಕ ಆಯಿತಾ ಇಲ್ಲಾಂದ್ರೆ ಇದೇ ಸರಿ ಇಲ್ವಾ? ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಅಂಗಡಿಗೆ ಹೋಗೋ ಮುಂಚೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಸ್ಪೆಷಲ್ ಅಂದರೆ ಏನೂ ಇಲ್ಲ. ಇವಾಗ ಎದ್ದಿದ್ನಲ್ಲ, ಹೆಂಗೂ ಚಾರ್ಜ್ ಇತ್ತು ಫೋನು, ಅದಕ್ಕೋಸ್ಕರ ಈಗಲೇ ಸ್ಟಾರ್ಟ್ ಮಾಡಿಬಿಡೋಣ ಬ್ಲಾಗ್ ಅಂತ. ಆಲ್ರೆಡಿ ಟೈಮ್ ಆಗಿದೆ, ಅಂಗಡಿ ಹತ್ರ ಹೊರಡ್ತೀನಿ. ಇವತ್ತು ಜಲ್ದಿನೇ ಹೋಗ್ತಾಯಿದ್ದೀನಿ. ಜಲ್ದಿ ಅಂದರೆ ಅಷ್ಟು ಜಲ್ದಿನೂ ಅಲ್ಲ, ಲೇಟ್ ಅಂದರೆ ಅಷ್ಟು ಲೇಟು ಅಲ್ಲ, ನಾರ್ಮಲ್ ಟೈಮಿಂಗ್ಸ್ಗೆ ಹೋಗ್ತಾಯಿದ್ದೀನಿ ನಾನು ಅಂಗಡಿ ಹತ್ರ. ಇವಾಗ ಜಸ್ಟ್ ಟೆಂಪಲ್ ಎಲ್ಲ ಹೋಗ್ಬಿಟ್ಟು ಅಂಗಡಿ ಹತ್ರ ಬಂದಿದ್ದೀನಿ. ಒಂದು 30-40 ಮಿನಿಟ್ಸಲ್ಲಿ ಅಂಗಡಿ ಓಪನ್ ಮಾಡಿ ದೀಪ ಎಲ್ಲ ಹಚ್ಬಿಟ್ಟು ತಿಂಡಿಗೆ ಹೋಗಬೇಕು. ತಿಂಡಿಗೆ ಹೋಗಿ ಬಂದ್ಬಿಟ್ಟು ತುಂಬ ಟೈಮ್ ಇದೆ. ಆಮೇಲಿಂದ ಏನಾದರೂ ಕೆಲಸ ಇದ್ದರೆ ಮಾಡ್ತೀನಿ. ಇವಾಗ ಜಲ್ದಿ ಅಂಗಡಿ ತೆಗಿಯೋದು ಫಸ್ಟು. ತಿಂಡಿಗೆ ಅಂತ ಬಂದಿದ್ದೆ, ಆದರೆ ಅಂಗಡಿ ಹತ್ರ ಯಾರಿಲ್ಲ ಅಂತ ನಾನು ಇವತ್ತು ತೊಗೊಂಡೋಗ್ತಾ ಇದ್ದೀನಿ ಇಲ್ಲಿಂದ ತಿಂಡಿನ. ಇಲ್ಲೇ ಇಟ್ಟವ್ರು ನಮ್ಮ ಮಮ್ಮಿ ಹಾಕ್ಬಿಟ್ಟು ಕೊಟ್ಟರು. ಇವತ್ತು ನಾನು ಡ್ಯಾಡಿಗೆ ತೊಗೊಂಡೋಗ್ತೀನಿ. ಇವಾಗ ತಿಂಡಿ ಮುಗಿಸ್ಕೊಂಡು ತೊಗೊಂಬಂದೆ ಬಾಕ್ಸ್ನ. ನೋಡಿ, ನಾನು ಬತ್ತಿದಂಗೆ ಸೌಂಡ್ ಕೇಳಿಸ್ಕೊಂಬಂದ್ಬಿಟ್ಟು ನಡಿ 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 ನಡಿ, ನೆನ್ನೆಲ್ಲ ಬಂದಿಲ್ಲ, ಇವತ್ತು ಬಂದಿದೆ ನೀನು ಬಾರೋದು. ಇದನ್ನ ತೊಳೆಯೋಕ್ಕೆ ಅಂತ ತೊಗೊಂಬಂದಿದ್ದೀನಿ. ಅಲ್ಲೇ ಇಟ್ಟರೆ ಎಲ್ಲ ಚೆಲ್ಲೋಗ್ಬಿಡುತ್ತೆ ಅಂತ ತೊಗೊಂಬಂದ್ಬಿಟ್ಟಿದ್ದೀನಿ. ನೀವು ತಿಂಡಿ ಮಾಡಿದ್ರಿ? ಅವ್ನಿಗೆ ಇದಾಗ್ಬಿಡಿ ಹಾಲು ತಿಂದಂತಲ್ಲ, ತಿನ್ನಿಲ್ವಾ? ಹಾಕ್ಲಿ ಅಂತ ಬರೋದು ನನ್ನ ಮಗ. ಇಲ್ಲಾಂದ್ರೆ ಏನು ಬರಲ್ಲ ಇವನು. ಏಯ್, ಇದು ಹಾಕ್ಲಿ ಅಂತ ಹಂಗೆ ಆಡೋದು ಅವನು. ಬರೋ ತಗೋ. ಗೈಸ್, ಫೈನಲಿ ಅಂತೂ ಇಂತೂ ಬಂತು ಟ್ರೈಪೋಡು. ಯಾವಾಗಲೂ ಬುಕ್ ಮಾಡಿದೆ, ಬಟ್ ಇವತ್ತು ಫೈನಲಾಗಿ ಬಂತು. ಆ ಥರ ಟ್ರೈಪೋಡ್ ಅಲ್ಲ, ಅದು ಗೊರಿಲ್ಲಾ ಟ್ರೈಪೋಡ್ ಮಾಡಿದೆ, ಬಟ್ ಇದು ಬೇರೆ ಥರ ಟ್ರೈಪೋಡು. ಇದು ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ಇದು ಯಾವ ಥರ ಐತೆ ಅಂತ. ಇಲ್ಲೆಲ್ಲ ಬ್ಲಾಗ್ ಮಾಡಬೇಕಾದ್ರೆ ಸ್ಟ್ಯಾಂಡ್ಗೆ ತುಂಬ ಹಿಂಸೆ ಆಗೋದು, ಅದು ಇದು ಇಡೋಕ್ಕೆ. ಆಮೇಲೆ ಅದು ಸ್ವಲ್ಪ ಕುಳ್ಳ, ಇನ್ನೊಂದು ಟ್ರೈಪೋಡ್ ಇರೋದು, ಅದು ಹ್ಯಾಂಡ್ಗೆ ಇಟ್ಕೊಳ್ಳೋಕೆ ಸರಿ. ಇದು ತುಂಬ ಲೆಂತ್ ಇದೆ ಅಂತ ತರಿಸಿದ್ದೀನಿ. ನೋಡೋಣ, ಚೆನ್ನಾಗಿದ್ದರೆ ಇಟ್ಕೊಳ್ಳೋಣ, ಇಲ್ಲಾಂದರೆ ರಿಟರ್ನ್ ಮಾಡಿಬಿಡ್ತೀನಿ. ನಾನು ಸ್ಟೈಲಲ್ಲಿ ಅನ್ಬಾಕ್ಸ್ ಮಾಡಿದ್ದು. ಓ ಇಲ್ಲ, ಇನ್ನೊಂದು ಬಾಕ್ಸ್ ಐತಲ್ಲ. ಎಷ್ಟು ಮೀಟ್ರ್ ಇದು? 345 350 1020 ನೋಡೋಣ ಹೆಂಗಿದೆ ಅಂತ. ಯಾವ ಸೈಡ್ ಓಪನ್ ಇದು? ಫ್ರಂಟ್ ಬ್ಯಾಕ್ ಇಲ್ಲ, ಕಾಣಿಸ್ತಾ ಇಲ್ವಲ್ಲ? ಓಹೋ, ಬ್ಯಾಗ್ ಕೂಡ ಬಂದಿದೆ ಜೊತೆಯಲ್ಲಿ. ವಿತ್ ಬ್ಯಾಗಪ್ಪ ಬಂದಿರೋದು ಇದು. ಬಂತು ಟ್ರೈಪೋಡು. ಇದು ಇದ್ರನ್ನ ಏನು ತೂಕನಿಲ್ಲ ಒಂಚೂರು. ಎಷ್ಟು ಗ್ರಾಮ್ ಇದು? ಇಲ್ಲೆಲ್ಲ ಹಾಕೋರೆ 345 mm 420 ಗ್ರಾಮ್. ಹಾಂ, ಯಾರಾದರೂ ಇನ್ನೊಬ್ರು ಇದ್ದಿದ್ರೆ ಈಸಿ ಆಗೋದು. ಇವಾಗ ಒಬ್ಬರು ತೋರಿಸ್ಬೋದಿತ್ತು ಆರಾಮ್ಸೆ. ಇವಾಗ ಏನು ಮಾಡೋಕ್ಕಾಗಲ್ಲ, ನಾವೇ ಹಿಂಗೆ ಇಟ್ಕೊಂಡು. ಓಪನ್ ಆಗು. ಇದೇನು ಇಷ್ಟು ಹಿಂಗೈತಲ್ಲ, ಅಲ್ಯೂಮಿನಿಯಮ್ದ ಇದು. ಮೆಜರಿಂಗ್ ಏನೇನೋ ಐತಿ ಇದರಲ್ಲಿ. ಏನೋ ಓಪನ್ ಐತಿ ಇನ್ನೊಂದು ಸೈಡ್. ಏನು ಇಷ್ಟೆಷ್ಟು ಚಿಕ್ಕ ಐತಲ್ಲ. ನಾನು ದೊಡ್ಡ ಐತೆ ಅಂದರೆ ಇಷ್ಟೆಷ್ಟು ಚಿಕ್ಕ ಐತಲ್ಲ ಇದು. ಯಾಕೋ ರಿಟರ್ನ್ ಆಗ್ಬೇಕು ಅನಿಸ್ತೈತಿ. ಇದು ದೊಡ್ಡ ಐತೆ ಅನ್ಕೊಂಡೆ ನಾನು. ಇದೇನು ಇಷ್ಟೆಷ್ಟು ಕುಳ್ಳಾಗೈತಪ್ಪ. ಇಷ್ಟು ಗಾಯ್ಸ್, ಇದು ಉದ್ದ ಇದೆ ಅಂದ್ಕೊಂಡ್ರೆ ಏನು ಇದು ಮಾಮೂಲಿಗಿಂತ ಚಿಕ್ಕನೇ ಇದೆ. 1020 ಮೀಟ್ರ್ ಅಂತ ಹಾಕೋರು. ಇದು ಒಳಗಡೆ ಇದು ಯಾವ್ದು ಇಷ್ಟೆಷ್ಟು ಐತಲ್ಲ, ಇದು ತೂಕನೂ ಇಲ್ಲಪ್ಪ ಇದು. ಅಯ್ಯೋ, ಎಲ್ಲ ಬರೀ ಫಸ್ಟ್ ಐಟಮ್ ಏನು ತರಿಸಿದ್ರು ಹಿಂಗೆ ಆಗುತ್ತೆ. ರಿಟರ್ನ್ ಆಗ್ಬಿಟ್ಟು ಮತ್ತೆ ಬರಲೇಬೇಕು ಹೊಸದು ಯಾವುದಾದ್ರು. ಈಗ ನಾನು ನೋಡಿದ್ದು ತುಂಬ ಉದ್ದ ಇತ್ತು. ಇದು ಏನು ವೆಯ್ಟ್ ಇಲ್ಲ, ಏನಿಲ್ಲ. 3 ಈ ಥರದೇ ನನಗೆ ಬೇಕಿದ್ದು, ಆದರೆ ಹೈಟ್ ಇಲ್ಲಪ್ಪ ಇದು. ಇನ್ನೇನು ಮೇಲ್ಗಡೆ ಇದು ಗೇರಾ. ಇದು ಯಾಕೋ ಸಖತ್ ತುಂಡ ಆಯಿತು ಅನಿಸ್ತಾ ಇದೆ ನನಗೇನು. ಇಲ್ಲಿ ಇಟ್ರು ಫೋನ್ನ ಈ ಲೆವೆಲಲ್ಲಿ ಫೋನ್ ಇಟ್ರು ಆಗಲ್ಲ. ಈ ಲೆವೆಲಲ್ಲಿ ಫೋನ್ ಇಟ್ಟರು ಆಗಲ್ಲ. ಇನ್ನೂ ಸ್ವಲ್ಪ ಹೈಟ್ ಇರಬೇಕಿತ್ತು. ಇನ್ನೊಂದು ಸ್ವಲ್ಪ ಹೈಟ್ ಇದ್ದಿದ್ರೆ ಚೆನ್ನಾಗಿರೋದು. ಬರೀ ಮೇಲೆ ಕೆಳಗೆ ಅಷ್ಟೇ ಅನಿಸು. ಇದು ಕೊಟ್ಟಿಲ್ಲ ಅವರು. ರಿಟರ್ನ್ ಆಗಿಬಿಟ್ಟು ಬೇರೆ ತೊಗೋಬೇಕು ಈಗ ಅಷ್ಟೇ. ನಾನು ತುಂಬ ಚೆನ್ನಾಗಿದೆ ಅಂತ ತರಿಸ್ದೆ. ರಿವ್ಯೂ ಎಲ್ಲ ನೋಡಿ ನೋಡಿದ್ರೆ ಎಷ್ಟು ಉದ್ದ ಐತೆ. ಒಂದು ಕೈಯಲ್ಲಿ ಎತ್ಬಿಡ್ಬೋದಪ್ಪ, ಹಂಗೈತೆ. ಇದೆ ತೂಕನೂ ಇಲ್ಲ. ಆದರೆ ಇದ್ರೊಳಗಡೆ ಏನೋ ಕೊಟ್ಟವರಪ್ಪ, ಮೆಜರಿಂಗ್ದೇನೋ. ಏನಿದು? ಓ ಲೆವೆಲ್ಲು
ಲೆವೆಲ್ ಕರೆಕ್ಟಾಗಿ ಲೆವೆಲ್ಲಾಗಿ ನಿನ್ಸ್ಕೊಂಡು ವೀಡಿಯೋ ಮಾಡೋಕ್ಕೆ ಇದು ಬೇರೆ. ನಾವು ಬೇಕಿದ್ದಿದೆ ಸೈಜೇ ಇಲ್ಲ, ಇದು ಏನು ಮಾಡೋಣ ಇದು ಇಟ್ಕೊಂಡು ಏನಿದು ಅಂತ ಇಷ್ಟ ಆಗಲಿಲ್ಲ. ಹೈಟ್ ಇಲ್ವಲ್ಲ, ಇನ್ನೇನು ಮಾಡೋದು, ಇದು ಹೈಟ್ ಇಲ್ಲ, ಇದು ರಿಟರ್ನ್ ಹಾಕ್ತೀನಿ. ಈಗ ಹೈಟ್ ಇದ್ದಿದ್ರೆ ಚೆನ್ನಾಗಿರೋದು, ಇನ್ನೊಂದು ಸ್ವಲ್ಪ ಹೈಟ್ ಇದ್ದಿದೆ. ಇದ್ರಲ್ಲಿ ನೋಡಿದ್ರೆ 345, 350, 1020 ಅಂತ ಐತೆ. ಇಲ್ಲಿ ನೋಡಿದ್ರೆ 88 ಉದ್ದ ಐತೆ, ಇಷ್ಟುದ್ದ ಐತೆ. ಇದು ಇಟ್ಕೊಂಡು ನಾನು ಅದೇ ಎಲ್ಲ ಕಡೆ ಹಿಂಗೆ ಕೈಯಲ್ಲಿ ಇಟ್ಕೊಂಡು ತಿರುಗಬೇಕಾಯ್ತದ. ಆಮೇಲೆ ಒಂದು ಸ್ವಲ್ಪ ಇನ್ನೊಂದು ಚೂರು ಹೈಟ್ ಇದ್ದಿದ್ರೆ ಚೆನ್ನಾಗಿರೋದು. ಇದು ಒಳಗಡೆ ಉಳ್ಕೊಂಬಿಟ್ಟೈತೆ ಬಾಕ್ಸ್ ಒಳಗಡೆ. ಮೇಲ್ಗಡೆ ಫಿಟ್ ಮಾಡೋದು, ಫೋನ್ ಇಡೋದು, ಆದರೆ ಸ್ವಲ್ಪ ಹೈಟ್ ಇದ್ದಿದ್ರೆ ಚೆನ್ನಾಗಿರೋದು. ನೋಡೋಣ ಇವತ್ತು ಶೂಟ್ ಮಾಡಿಬಿಟ್ಟು. ತುಂಬ ಹೈಟ್ ಇದ್ರೂ ತುಂಬ ಚಿಕ್ಕ ಆಗೋಯ್ತು. ಆದರೆ ಇದು ಇಲ್ಲಿ ನೋಡ್ತೀನಿ ಇನ್ನೊಂದು ಸತಿ ವಿಡಿಯೋ ಹೈಟ್ ಏನಾದರೂ ಅನಿಸ್ಲಿಲ್ಲ ಅಂದರೆ ಗಾಯ್ಸ್ ಇವಾಗ ಏನಿದೆ, ಇದೇನು ಲೂಸ್ ಆಗಿಬಿಟ್ಟಿತ್ತಲ್ಲ ಕ್ಯಾಮ್ರಾ. ಹೆಂಗಪ್ಪ ಇದು ಹ್ಯಾಂಡಲ್ ಮಾಡೋದು, ತರಿಸ್ಬಿಟ್ಟೆ ಇದೇನು ಆ ಕಡೆಗೆ ಬೇಕು ಕಡೆಗೆ ತಿರುಗೋತೈತೆ. ಎಲ್ಲ ಫುಲ್ ಟೈಟ್ ಮಾಡಿ ನೋಡೋಣ. ಹಿಂಗೆ ದೂರ ಇಟ್ಬಿಟ್ಟು ಒಂದು ಟೇಕ್ ತೊಗೊಂಡು ಇಷ್ಟು ಹತ್ರ ಇದ್ಬಿಟ್ಟು ಏನು ಮಾಡಿ, ಅದೇ ವೈಡ್ ಆ್ಯಂಗಲ್ ಆಗಬೇಕಾಯ್ತದೆ. ಲೆವೆಲ್ ಇಲ್ಲ, ಮೆಷರಿಂಗಲ್ಲಿ ನೋಡ್ಬೋದು ಲೆವೆಲ್ ಬರುತ್ತೆ. ಇವಾಗ ಮೆಷರಿಂಗಲ್ಲಿ ಇಷ್ಟು ಚಿಕ್ಕ ಆಗೋಯ್ತಿದು, ಏನು ಮಾಡೋದು? ತುಂಬ ಚಿಕ್ಕ ಆಯಿತಾ, ಇಲ್ಲಾಂದ್ರೆ ಇದೇ ಸರಿ ಇಲ್ವಾ? ಬೇರೆ ಬುಕ್ ಮಾಡಬೇಕೀಗ ಅಷ್ಟೇ. ಇದು ಯಾಕೋ ನನಗೆ ಚಿಕ್ಕ ಆಗೋಯ್ತು ಅನ್ಸೋದು. ಹಿಂಗೆ ಕೈಯಲ್ಲಿ ಬೇರೆ ಇಟ್ಕೋಬೇಕಲ್ಲ. ಇಷ್ಟುದ್ದ ಇದ್ದಿದ್ರೆ ಸಾಕಾಗೋದು, ಆದರೆ ತುಂಬ ಚಿಕ್ಕ ಆಗೋಯ್ತು. ಕೆಳಗಡೆಯಿಂದ ಇಟ್ಟರೆ ಇಷ್ಟು ಉದ್ದ ಐತೆ. ನೋಡೋಣ, ರಿಟರ್ನ್ ಹಾಕ್ಬಿಡ್ತೀನಿ. ಇದೇನು ಅಂತ ಇಷ್ಟ ಆಗ್ತಾಯಿಲ್ಲ ನನಗೆ. A few minutes later. ಇವಾಗ ಜಸ್ಟ್ ಊಟಕ್ಕೆ ಬಂದಿದೆ, 3 ಆಗಿದೆ. ಇವಾಗ ನಮ್ಮ ಅಮ್ಮ ಫೋನ್ ಮಾಡಿದ್ರು ಊಟ ಮಾಡ್ಕೊಂಡು ಹೋಗು ಅಂತ. ಅದಕ್ಕೆ ಅಂಗಡಿ ಸ್ವಲ್ಪ ಕ್ಲೋಸ್ ಮಾಡ್ಕೊಂಡ್ಬಂದು ಊಟಕ್ಕೆ ಬಂದಿದ್ದೀನಿ. ಇವಾಗ ಊಟ ಮಾಡ್ಕೊಂಡು ಹೋಗ್ತೀನಿ ಅಂಗಡಿ ಹತ್ರ. ಇಲ್ಲಾಂದರೆ ಸುಮ್ಮನೆ ರಿಸ್ಕು. ಅಲ್ಲಿ ಯಾರಾದರೂ ಬಂದುಬಿಟ್ರೆ ಹೇಳ್ಬಿಟ್ಟು ಬಂದಿದ್ರೆ ಸ್ವಲ್ಪ ಅರ್ಜೆಂಟ್ ಮಾಡಬಾರ್ದು. ಅದಕ್ಕೆ ಈಗ ಕ್ಲೋಸ್ ಮಾಡ್ಕೊಂಡು ಬಂದಿದ್ದೀನಿ. ಊಟ ಮಾಡಿಕೊಂಡು ಮತ್ತೆ ಅಂಗಡಿ ಹತ್ರ ಹೋಗ್ತೀನಿ. ಏನೋ ಈಚೆ ಎಷ್ಟು ಬಿಸಿಲು ಗೊತ್ತಾ? ಅಯ್ಯೋ ಸಖತ್ ಬಿಸಿಲು. ಎರಡು ಟ್ರಿಪ್ ನೀರು ಥರ ಅಷ್ಟರಲ್ಲೇ ಸಖತ್ ಬಿಸಿಲು. ಈಚೆ ಮಾತ್ರ ಬರೀ ಒಂದು ಟ್ರಿಪ್ ನೀರು ತಗೊಂಬರೋ ಅಷ್ಟರಲ್ಲೇ ಫುಲ್ ಅಷ್ಟು ಬಿಸಿಲು ಐತೆ ಇವತ್ತು. ನೆನೆ ಬಿಸಿಲೇ ಇರಲಿಲ್ಲ, ಇವತ್ತು ಫುಲ್ ಬಿಸಿಲು. ನೆನೆ ಬಿಸಿಲು ಇಲ್ದಿದ್ದ ಕಾರಣಕ್ಕೆ ಹೋಗ್ಬಿಟ್ಟು ತಣ್ಣೀರು ಮಾಡ್ಕೊಂಡು ಹೋಗಿರೋದು ಇವತ್ತು. ಸ್ನಾನ ಒಳ್ಳೆಯದು, ಕಾಯ್ತಾ ಇರುತ್ತೆ. 2000 years later. ಗೈಸ್ ಇವಾಗ ಅಂಗಡಿ ಕ್ಲೋಸ್ ಮಾಡ್ಬೇಕು. ಅಂಗಡಿ ಕ್ಲೋಸ್ ಮಾಡಿಕೊಂಡು ಮನೆ ಹತ್ರ ಹೋಗ್ಬೇಕು. ಅಂಗಡಿ ಕ್ಲೋಸ್ ಮಾಡೋಕ್ಕೆ ನೋಡಿ ಇಲ್ಲಿ ಒಬ್ಬೊಬ್ಬನೇ ಮಾತಾಡ್ತಾನೆ ಲೂಜು. ಹೇಳಪ್ಪ ಹೇಳು, ಒಬ್ಬೊಬ್ಬನೇ ಮಾತಾಡ್ತಾನೆ ಲೂಜು. ಹೇಳು ಎಲ್ಲ ಅವನು ನೆನ್ನೆ ಬೆಳಗ್ಗೆ ಫಸ್ಟ್ ಹಾಕಿದ್ದೀನಿ, ಇವತ್ತು ಹಾಕ್ತೀನಿ. ಏಕೆ ನೀನೇ ಶಾರುಖ್ ಖಾನ್ಲ ಏನಂತ ಈ ಕಟಿಂಗ್ ಮಾಡಿಸಿದ್ದೆ ಅಂತ. ಮತ್ತೆ ಇವಾಗ ಜಸ್ಟ್ ಊಟ ಮುಗಿಸ್ಕೊಂಬಂದೆ, ಎಡಿಟ್ ಮಾಡ್ಬಿಟ್ಟು ಮಲ್ಗೋಣ ಅಂತ. ಡ್ಯಾಡಿ ಇವಾಗ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಬರೋದು, ಅದಕ್ಕೆ ಕರ್ಕೊಂಬರ್ಬೇಕು. ನಾನೀಗ ಎಡಿಟ್ ಮಾಡ್ಬಿಟ್ಟು ಮಲ್ಕೋತೀನಿ ಜಲ್ದಿ. ಆಮೇಲೆ ನಿದ್ದೆ ಕಂಪ್ಲೀಟ್ ಆಗಿಲ್ಲ ಅಂದರೆ ಒಂಥರ ಬೆಳಿಗ್ಗೆ ಎಲ್ಲ ಮೂಡಿರಲ್ಲ. ಅದಕ್ಕೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.